ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ಈ ಬೇಸಿಗೆಯಲ್ಲಿ ಇನ್ನೇನು ಕೆಲಸ ಇರುತ್ತೆ ಹೇಳಿ, ತೋಟಕ್ಕೆ ನೀರು ಹಾಸೋದು ಒಂದೇ. ಅದಕ್ಕೆ ಒಳ ಕಡೆ ಬಂದಿದ್ದೆ. ಕಟ್ಟೆ ಕ್ಲೋಸ್ ಮಾಡಿದಾರೇನೋ ನೋಡೋಣ ಅಂತ. ಸದ್ಯ ಕಟ್ಟೆ ಓಪನ್ ಇತ್ತು. ತೋಟಕ್ಕೆ ಹೋಗಿ ಜಟ್ನೆಲ್ಲ ನೋಡ್ಕೊಂಡು ಹಂಗೆ ಹಿಂಗಾರದ ಪಟ್ಟೆ ನಮ್ಮ ಮಕ್ಕಳಿಗೆ ತಗೊಂಡೋಗೋಣ ಅಂತ ಹೊರಟೆ. ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇರೋದಕ್ಕೆ 2 ರೀಸನ್ ಇದೆ. ಒಂದು ಗೃಹಪ್ರವೇಶ ಬಂತು ಅಂತ, ಇನ್ನೊಂದು ಮನೆ ಕ್ಲೀನ್ ಇಲ್ಲ ಅಂತ. ನಮ್ಮ ಮನೆ ಹಿಂದೆ ನನಗೆ ನೋಡೋಕ್ಕೆ ಒಂಥರ ಆಗ್ತಿತ್ತು, ಯಾಕಂದ್ರೆ ಅಡಿಕೆ ಮರ ಉದ್ದುದ್ದು ಹಂಗೆ ಆಗ್ತಿದ್ವಿ. ಈಗ 3 ಅಡಿಗೆ ಪೀಸ್ ಮಾಡಿ ನೀಟಾಗಿ ಜೋಡಿಸಿದೀವಿ. ನಮ್ಮ ಅಣ್ಣ 3 ಅಡಿಗೆ ಪೀಸ್ ಮಾಡ್ತಿದ್ದಂಗೆ ನಾನು ನೀಟಾಗಿ ಜೋಡಿಸ್ಕೊಂಡು ಬರ್ತಾ ಇದ್ದೆ. ಅವನು ನಾನು ನಮ್ಮ ಅಣ್ಣ 3 ಜನ ಸೇರ್ಕೊಂಡು ಕೆಲಸ ಮಾಡಕ್ ಶುರು ಮಾಡಿದ್ವಿ. ಅಲ್ಲಿ ಇದ್ದಿದ್ದ ಅಡಿಕೆ ಮರನೆಲ್ಲ ತೆಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಈ ಬಿಸಿಲಲ್ಲಿ ತೆಗಿಯೋಷ್ಟರಲ್ಲಿ ನನಗಂತೂ ಫುಲ್ ಸುಸ್ತಾಗಿತ್ತು. ಅದಕ್ಕೆ ನಮ್ಮಮ್ಮ ಪಾನಕ ಮಾಡ್ಕೊಂಡ್ ಬಂದಿದ್ರು. ನಮ್ದಕ್ಕೆ ಲೆವೆಲರ್ ಜೋಡಿಸಿರ್ಲಿಲ್ಲ ಅಂತ ಮೊದಲನೇ ಟ್ಯಾಕ್ಟ್ರಿನ ತಗೊಂಡೊರಟೆ. ಇಲ್ಲಿಗೆ ಬಂದು ನಮ್ಮ ಅಣ್ಣಗೆ ಟ್ಯಾಕ್ಟ್ರಿ ಕೊಟ್ಟು ನಾನು ಸೀದಾ ಗಗನನ ಅಂಗಡಿಗೆ ಹೊರಟೆ. ಏನಕ್ಕಪ್ಪ ಹೋಗಿದ್ದು ಅಂದ್ರೆ, ಈ ಬಿಸಿಲು ನೋಡಿದಾರಲ್ಲ ಎಷ್ಟು ಬಿಸಿಲಿದೆ ಅಂತ, ಅದಕ್ಕೆ ಮೊಸರು ತಗೊಂಡ್ಬರೋಣ ಅಂತ ಹೊರಟಿದ್ದೆ. ಆಮೇಲೆ ಮನೆಯಿಂದ ಬಂದು ಚೀಲನೆಲ್ಲ ಸುಡಕ್ಕೆ ಶುರು ಮಾಡಿದ್ವಿ. ಕಡೆಗೂ ಅಷ್ಟು ತೆಗಿಯೋದು ಮುಗೀತು. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದು ಸಂಜೆ ಆಗಷ್ಟರಲ್ಲಿ. ಸುತ್ತ 4 ಗೂಟ ನೆಟ್ಟಿ ಮಣ್ಣು ಹಾಕಕ್ಕೆ ಶುರು ಮಾಡಿದ್ವಿ. ಸಣ್ಣ ಟ್ಯಾಕ್ಟ್ರಿಗೆ ರೌಂಡ್ಗಳು ಜೋಡಿಸಿದ್ವಿ. ನಮ್ಮ ಅಣ್ಣ ಇವಾಗ ಹೊಡಿತಾ ಇದ್ದಾನೆ. ಬೆಳಗ್ಗೆಯಿಂದ ಸಂಜೆ ತನಕ ಇದೇ ಕೆಲಸ ಮಾಡಿರ ಅಂತ ನಮ್ಮ ಮನೇಲೆಲ್ಲ ಬೈದ್ರು. ಅದಕ್ಕೆ ಅವರೇ ಬಂದ್ಬಿಟ್ಟವ್ರೆ ಕೆಲಸ ಮಾಡಲಿಕ್ಕೆ. ಮನೆಯಲ್ಲೆಲ್ಲ ಸೇರ್ಕೊಂಡು ಅಡಿಕೆ ಮರನ ನೀಟಾಗಿ ಜೋಡ್ಸಕ್ಕೆ ಶುರು ಮಾಡಿದ್ವಿ. ಎಲ್ಲ ಕೆಲಸ ಮುಗಿಸೋಲ್ಲಿ ಸಂಜೆ ಆಗಿತ್ತು, ರಾತ್ರಿ ಆಗಿತ್ತು. ಇವ್ರೇನೋ ಮಾಡ್ತಾ ಇದ್ದಾರೆ ಅಂತ ನೋಡೋಕೆ ಬಂದೆ. ನಾಳೆ ಟಾಪ್ ಹಾಕ್ಸ್ಕೊಂಬರ್ತಾರೆ ಅಂತೆ. ಇದಾಗಿತ್ತು ಇವತ್ತಿನ ದಿನಚರಿ.